ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಈಗ ನೀನು ನಾನು ಹೇಳಿದ ಹಾಗೆ ಮಾಡಬೇಕು. ದೇವಸ್ಥಾನಕ್ಕೆ ಹೋಗು. ಮತ್ತೆ ನಾನು ಪ್ರಯೋಗಿಸಿದ ವಶೀಕರಣದ ಮಂತ್ರ ಸಡಿಲುಕೊಂಡಿದೆ. ನೀನು ಹಾಕಿದ ಪ್ರಯೋಗದ ಪಟ್ಟನ ದೇವರ ಕೈಲಿಂದ ಮಾತ್ರ ಸಡಿಲಿಸೋಕೆ ಸಾಧ್ಯ. ಕದಂಬವನವಾಸಿನಿ ಕನಕವಲ್ಲರೆ ಧಾರಿಣಿ. ಯಾಜಿ ನಿಂತ್ಕೊಳ್ಳೆ, ಯಾಕೆ ಹಿಂಗೆ ಓಡ್ತಿದ್ಯಾ? ನಾನು ಹೇಳ್ತೇನೆ ನಿಜ ಕಣೆ, ನನ್ನ ನಂಬು. ನಿನ್ನೆ ಹೇಳಿದ್ದು ಚಂದ್ರಧರನ ಮದುವೆ ಆಗ್ತೀನಿ ಅಂತ. ನಿನ್ಗೇನಾದ್ರೂ ಹುಚ್ಚಿಗೆ ಹಿಡ್ದಿದ್ಯೇನೋ? ನಾನು ಯಾಕೋ ಅವನನ್ನ ಮದುವೆ ಆಗ್ತೀನಿ ಅಂತ ಹೇಳಿ? ನೀನು ಹಾಗೆ ಹೇಳಿದ್ ಮಾತ್ರ ಅಲ್ಲ, ಎಲ್ಲರ ಎದುರುಗಡೆ ಅವನ ಕುತ್ತಿಗೆಗೆ ಹಾರನ್ನು ಹಾಕ್ದೆ. ಯಾಕೆ ಇದೆಲ್ಲ ಯಾವ್ದು ನಿನಗೆ ನೆನಪಿಲ್ವಾ? ಯಾಕೆ ಹಿಂಗೆ ಆಡ್ತಿದ್ಯಾ? ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ ಕಣೋ ಬಂಗಾರಿ. ನನಗೆ ಭಯ ಆಗ್ತಿದೆ. ನನಗೆ ಗೊತ್ತಿಲ್ಲದೆ ನನ್ನ ಬದುಕಲ್ಲಿ ಏನೇನೋ ನಡೀತಿದೆ ಅನ್ನಿಸ್ತಿದೆ. ನಿಂಗೆ ಗೊತ್ತಿಲ್ಲದೆ ನಿನ್ನ ಬದುಕಲ್ಲಿ ಏನಾದ್ರು ನಡೆಯೋಕ್ಕೆ ಸಾಧ್ಯನಾ? ಎಲ್ಲ ನಿನ್ನ ಇಚ್ಛೆ ಪ್ರಕಾರ ನಡೀತಿರೋದು. ನೀನು ಚಂದ್ರಧರಂಗೆ ಹಾರ ಹಾಕಿದ್ದು ಸತ್ಯ, ನೀನು ಒಂದು ಮದುವೆ ಆಗ್ತೀನಿ ಎಂದಿದ್ದು ಸತ್ಯ. ಇಲ್ಲ ಕಣೋ ಬಂಗಾರಿ, ನಾನು ಹಾಗೆ ಮಾಡಿಲ್ಲ ಕಣೋ. ಕಣ್ಮುಂದೆ ನಡೆದಿರೋ ಸತ್ಯ ಕಣೆ ಜಾಜಿ ಇದು. ಯಾಕೋ ಹೀಗೆಲ್ಲ ಮಾತಾಡಿ ಚುಚ್ತಿದ್ಯಾ? ನಾನು ನಿನ್ನೆ ಮದುವೆ ಆಗ್ತೀನಿ ಅಂತ ತೀರ್ಮಾನ ಆಗಿತ್ತಲ್ವಾ? ಹಾಗಿರುವಾಗ ಇನ್ನೊಬ್ಬ ಹುಡುಗನ ಇಷ್ಟಪಡ್ತೀನಿ ಅಂತ ನಾನು ಯಾಕೋ ಹೇಳಿ? ಹಾಗಿದ್ಮೇಲೆ ಶಾಸ್ತ್ರಿಗಳ ಮಗ ಚಂದ್ರಧರಂಗೆ ಯಾಕೆ ಹಾರ ಹಾಕ್ದೆ? ಮತ್ತೆ ಮತ್ತೆ ಹಾಗೆ ಹೇಳ್ಬೇಡ್ವೋ ಬಂಗಾರಿ. ನನ್ನ ಮನ್ಸಿಗೆ ತುಂಬಾ ನೋವಾಗ್ತಿದೆ. ನನಗಿದು ಯಾವುದು ನೆನಪಿಲ್ಲ ಕಣೋ. ನೆನಪೇ ಇಲ್ಲದೆ ಇರೋದನ್ನ ನಾನು ಮಾಡಿದೆ ಅಂತ ಹೇಗೋ ಒಪ್ಕೊಳ್ಳಿ? ಜಾಜಿ, ಕೆಲ್ಸಕ್ಕೆ ಬಂದ್ಯಾ? ಇನ್ಮೇಲೆ ಕೆಲಸ ಎಲ್ಲ ಬೇಡ. ನೀನು ದೇವಸ್ಥಾನಕ್ಕೆ ಪೂಜೆಗೆ ಬಂದ್ರೆ ಸಾಕು. ಕಸ ಗುಡಿಸೋ ಕೆಲಸ ಎಲ್ಲ ಬಿಟ್ಟು, ಮಾವ ನೋಡಿದ್ರೆ ಧರ್ಮಾಧಿಕಾರಿ, ಸೊಸೆ ನೋಡಿದ್ರೆ ದೇವಸ್ಥಾನದಲ್ಲಿ ಕಸ ಗುಡಿಸ್ತಾನೆ ಅಂತ ಹೇಳಿ ಜನ ತಲೆಗೊಂದು ಮಾತಾಡ್ಕೊಂಡು ನನ್ನ ಬಗ್ಗೆ ಆಡ್ಕೊಂಡು, ನನ್ನ ಸೊಸೆಯಾದವಳು ಹಂಸತೋಲಿಕಾ ತಲ್ಪದಲ್ಲಿ ತೇಲಾಡ್ತಾ ಇರಬೇಕು. ಅದು ನನಗಿಷ್ಟ. ಈ ಮುಳ್ಳುದಾರಿ ಎಲ್ಲ ಬೇಡ. ಈಗ ಮನೆಗೆ ಹೋಗು. ಒಬ್ಳೆ ಹೋಗ್ಬೇಡ. ನಿಮ್ಮಪ್ಪ ಶೇಖರಿನ ಜೊತೆಲಿ ಕರ್ಕೊಂಡು ಹೋಗು. ಇನ್ಮೇಲೆ ಇಂಥವನು ಒಡನಾಟ ಎಲ್ಲ ಬೇಡ. ಅರ್ಥ ಆಯ್ತಾ? ನೋಡ್ದ್ಯಾ, ನಾನು ಹೇಳಿದ್ರೆ ನಂಬಿಲ್ಲ. ಶಾಸ್ತ್ರಿಗಳು ಹೇಗೆ ಮಾತಾಡೋದು ನೋಡು. ನೀನೇ ಉಳ್ಸೊಸೆ ಅಂತ ಅಂದ್ರೆ ಅವ್ರ ಮಗಂಗೆ ನಿಂಗೆ ಮದುವೆ ನಿಶ್ಚಯ ಆಗಿದೆ ಅಂತ ಅರ್ಥ ತಾನೆ? ಚಂದ್ರಧರ, ಕರಿ ನಿನ್ನ ತಂದೆ ವಿರೂಪಾಕ್ಷನ್ನ. ನೀನು ಹೇಳ್ದಂಗೆ ಕೇಳೋದಕ್ಕೆ ನಾನೇ ನಿನ್ನ ಗುಲಾಮ ಅಲ್ಲ. ಅದೇನು ಹೇಳಬೇಕು ಅಂತಿದ್ಯೋ ನನ್ನ ಹತ್ರನೇ ಹೇಳು. ನಿನ್ನ ಜೊತೆ ಮಾತಾಡೋದಕ್ಕಾಗಲಿ, ಹರಟೆ ಹೊಡೆಯೋದಕ್ಕಾಗಲಿ, ದ್ವೇಷ ಸಾಧಿಸೋದಕ್ಕಾಗಲಿ ನಾನಿಲ್ಲಿಗೆ ಬಂದಿಲ್ಲ. ಕರಿ ವಿರೂಪಾಕ್ಷನ್ನ. ಆಗಲ್ಲ. ತಂದೆಗೆ ತಕ್ಕ ಮಗ, ಅಪ್ಪನಿಗೊಂದು ಸಂಸ್ಕಾರ ಇಲ್ಲ, ಮಗ ಇನ್ನೂ ಅಧ್ವಾನ. ಮನೆಗೆ ಬಂದವ್ರನ್ನ ಹೇಗೆ ಮಾತಾಡಿಸ್ಬೇಕು, ಹೇಗೆ ಉಪಚರಿಸ್ಬೇಕು ಅನ್ನೋ ಕನಿಷ್ಠ ಪ್ರಜ್ಞೆನೂ ಇಲ್ಲ ನಿನಗೆ. ನಿನ್ನಂಥವನಿಗೆ ಮದುವೆ ಆಗೋದಕ್ಕೆ
ಸಂಪ್ರದಾಯ ಆಚಾರ ವಿಚಾರ ಇರೋಂಥ ಹೆಣ್ಣೆ ಬೇಕಾ? ಬೇಡ, ಆ ಹುಡುಗಿ ಬೇಡ. ಅಸಂಸ್ಕಾರವಂತನಾದ ನಿನ್ನ ಕುಟೀರದಲ್ಲಿ ಮದುವೆ ಆಗೋದಕ್ಕೆ ಯಾವ್ದಾರ ಹೆಣ್ಣಿದೆಯಾ? ಇಲ್ಲ ಮದುವೆ ವಯಸ್ಸಿಗೆ ಬಂದಿರೋ ನಿನ್ನ ಮಗಳೇನಾದ್ರೂ ಇದ್ದಾಳ? ನಿನ್ನ ತಂಗಿನೇ ಇದ್ರೆ ಹೇಳು, ನಿನ್ನಂಥ ವಾಮಾಚಾರ್ಯ ಸಂಬಂಧನೇ ಬೆಳೆಸ್ತೀನಿ. ಚಂದ್ರಧರ, ನಿನ್ ಜೊತೆ ಕಾಲಹರಣ ಮಾಡೋದಕ್ಕೆ ಬಂದಿಲ್ಲ ನಾನು. ವಿರೂಪಾಕ್ಷನ್ ಕರೆಯೋದಕ್ಕಾಗಲ್ಲ. ಏನಾದರೂ ಇದ್ರೆ ನನ್ನ ಹತ್ರನೇ ಹೇಳು. ನೀನು ಜಾಜಿ ಮೇಲೆ ವಾಮಾಚಾರ ಪ್ರಯೋಗ ಮಾಡಿ ನಿನ್ನ ಕೊಳ್ಳಿಗೆ ಮಾಲೆ ಹಾಕ್ಕೊಂಡಿದ್ಯಾ. ಅವಳ ಬಾಯಲ್ಲಿ ನಿನ್ನನ್ನೇ ಮದುವೆ ಆಗ್ತೀನಿ ಅಂತ ಹೇಳ್ಸ್ಕೊಂಡಿದ್ಯಾ. ಆ ವಿಚಾರ ನನ್ಗೆ ಗೊತ್ತಾಗಿದೆ. ಹೌದು, ಏನೀಗ? ಯಾಕೆ ಹಾಗೆ ಮಾಡಿದೆ? ಅದನ್ನು ಕೇಳೋದಕ್ಕೆ ನೀನು ಯಾರು? ನಿನಗೂ ಇದಕ್ಕೂ ಏನು ಸಂಬಂಧ? ಯಾರೋ ನನ್ನ ಹತ್ರ ಬಂದು ಈ ಬಗ್ಗೆ ದೂರ ಹೇಳಿದ್ದಾರೆ. ನೀನು ಮಂತ್ರಶಕ್ತಿ ಮೂಲಕ ಮೋಡಿ ಮಾಡಿದ್ಯಾ. ಜಾಜಿನ ವಶೀಕರಣ ಪಡಿಸ್ಕೊಂಡು ನಿನ್ನ ಕಡೆ ಮಾಡ್ಕೊಂಡಿದ್ಯಾ. ಅವ್ರಿಗೆ ಮೋಸ ಮಾಡಿದ್ಯಾ. ಹಾಗಂತ ಯಾರು ಹೇಳಿದ್ರು? ಆ ಸುಖದರ ಮತ್ತು ಅವನ ಸೋದರ ಮಾವ ಕೃಷ್ಣ ಶಾಸ್ತ್ರಿ. ನೀನು ಯಾವ ಸೀಮೆ ದೊಡ್ಡ ಮನುಷ್ಯ ಅಂತ ಅವರಿಬ್ರು ನಿನ್ನ ಹತ್ರ ಬಂದು ಹೇಳ್ಕೊಂಡ್ರು? ನಾನು ತಾಳ್ಮೆಯಲ್ಲಿ ಇದ್ದಷ್ಟು ನೀನು ನನ್ನ ಮೇಲೆ ಸವಾರಿ ಮಾಡೋದಕ್ಕೆ ನೋಡ್ತಾ ಇದೆಯಾ. ವಿರೂಪಾಕ್ಷನಿಗೆ ಪುತ್ರ ವಿಯೋಗ ಪ್ರಾಪ್ತಿ ಆಗೋ ಹಾಗೆ ಮಾಡಬೇಡ. ಅದು ನಿನ್ನ ಭ್ರಮೆ. ಕಾಲರುದ್ರ ಸಿದ್ದೇಶ್ವರ ಕಡ್ಕಿ, ನಿನ್ನಂಥವ್ರು 1000 ಜನ ಬಂದರು ನನ್ನನ್ನು ಏನು ಮಾಡೋದಕ್ಕಾಗಲ್ಲ. ನಿನ್ನ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ. ನಿನ್ನ ನಾನು ನೋಡ್ಕೊತೀನಿ. ಅದು ಹೇಗೆ ಮದುವೆ ಆಗ್ಬಿಡ್ತೀಯೋ ನೋಡೇ ಬಿಡ್ತೀನಿ. ಇವತ್ತು ನೀನು ಆಡಿದ ಒಂದೊಂದು ಮಾತಿಗೂ ಪಶ್ಚಾತ್ತಾಪ ಪಡ್ತೀಯಾ, ನೋಡ್ತಾ ಇರು. ಜಾಜಿನ ನಾನು ಮದುವೆ ಆಗೋದನ್ನು ಯಾರಿಂದನೂ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ತಪ್ಪಿಸೋದೇ ಆದರೆ ಸ್ವತಃ ಅಮ್ಮನವರೇ ಇಳಿದು ಬರಬೇಕು. ಅವಳು ಬರಲ್ಲ, ಈ ಮದುವೆ ನಿಲ್ಲಲ್ಲ. ಜಾಜಿ ನನ್ನವಳು, ಶ್ರೀಚಕ್ರ ನನ್ನ ಸ್ವತ್ತು. ಸುನೀತಾ, ಈ ಜಗ್ಗಿ ಸರಿಯಾದ ಸಮಯಕ್ಕೆ ಕೈ ಕೊಡ್ತಾನಲ್ಲ. ಎಲ್ಲಿ ಹೋದ್ನೋ ಏನೋಪ್ಪ. ಮನೆಯಲ್ಲಿ ಇಷ್ಟೆಲ್ಲ ಕೆಲಸ ಇದೆ. ಚಪ್ರ ಹಾಕಬೇಕು, ಅದ್ರ ಪೂಜೆ ಆಗಬೇಕು. ಹೋಗ್ಲಿ ಸುಣ್ಣ ಬಳಿಯೋಕ್ಕಾದ್ರೂ ಕೈಗೆ ಸಿಕ್ನಾ, ಅದೂ ಇಲ್ಲ. ನಮ್ಮ ಮನೆ ಮದುವೆ, ನಾವೇ ನಿಂತು ಓಡಾಡಬೇಕು. ಯಾವ ಪ್ರಜ್ಞೆನೂ ಇಲ್ಲ ಅವನಿಗೆ. ಅಯ್ಯೋ ಭಾವ, ಅವ್ರು ನಂಬ್ಕೊಂಡು ನೀವು ಕೆಲಸ ಕೇಳಿತೀರಲ್ಲ. ಅವ್ರು ಬಂದ್ರೆ ಬಂದ್ರು, ಇಲ್ಲ ಅಂದ್ರೆ ಇಲ್ಲ. ತಾನು ಎಷ್ಟೊತ್ತಿಗೆ ಎಲ್ಲಿರ್ತೀನಿ ಅಂತ ಅವ್ರಿಗೆ ಗೊತ್ತಿರಲ್ಲ. ಸರಿ. ಓ ಶೇಖರಿ, ಏನಪ್ಪ ಮದುವೆ ತಯಾರಿ ಜೋರಾ? ಪಂಚಾಕ್ಷರಿ, ಏನು ಅಪರೂಪಕ್ಕೆ ಬಂದ್ಬಿಟ್ಟಿದ್ಯಾ? ಸುನೀತಾ, ಲಲಿತಿಗೆ ಹೇಳು, 1-2 ಲೋಟ ಕಾಫಿ ಮಾಡ್ಕೊಡಕ್ಕೆ ಹೇಳಿ. ಅಂದಾಗೆ ಯಾರ ಮೇಲೂ ಗೊಣಗದಾಗಿತ್ತು? ಅಯ್ಯೋ, ಇನ್ಯಾರು ಇದಾನಲ್ಲ ನನ್ನ ಷಡ್ಕ ಅನ್ನಿಸ್ಕೊಂಡ ಜಗ್ಗಿ. ಅಯ್ಯೋ, ಅವನಿಲ್ಲ ಅಂದ್ರೆ ಏನಂತೆ ಶೇಖರಿ? ನಾನಿದ್ದೀನಲ್ವಾ, ನಾನು ಸಹಾಯ ಮಾಡ್ತೀನಿ. ಪಾಪ ನಿನಗೆ ಯಾಕೆ ತೊಂದರೆ ಪಂಚಾಕ್ಷರಿ? ತೊಂದರೆ ಮಾತು ಎಲ್ಲಿಂದ ಬಂತಯ್ಯ? ವಿರೂಪಾಕ್ಷಾಸ್ತ್ರಿಗಳ ಆಜ್ಞೆ. ಮದುವೆ ಮುಗಿಯೋವರೆಗೂ ದೇವಸ್ಥಾನ ಸಿಬ್ಬಂದಿಗಳೆಲ್ಲ ಒತ್ತಾಸೆ ಆಗಿರ್ಬೇಕಂತೆ. ಓಹೋ, ಮದುಮಗಳು ಬರಬೇಕು ಬರಬೇಕು. ಏನಿದೆಲ್ಲ? ಅಯ್ಯ, ಏನು ಹಿಂಗೆ ಕೇಳ್ತಾ ಇದೆಯಲ್ಲಮ್ಮ? ಮದುವೆ ತಯಾರಿ ನೋಡಿದ್ರೆ ಗೊತ್ತಾಗಲ್ವಾ? ನೋಡು, ನೀನು ಮದುಮಗಳು ಹೀಗೆಲ್ಲ ಹೊರಗಡೆ 120 ಆಗಿ ಓಡಾಡಬಾರ್ದು, ಆಯ್ತಾ? ಆಮೇಲೆ ಜಜೆ, ನೀನು ಮದುವೆ ಆಗಿ ಹೋದ್ಮೇಲೆ ನಮ್ಮನ್ನೆಲ್ಲ ಮರ್ತು ಬಿಡ್ಬೇಡಮ್ಮ. ಯಜಮಾನ್ರಿಗೆ ಹೇಳ್ಬಿಟ್ಟು ತಿಂಗಳು ಮುಗಿತಿದ್ದಾಗೆ ಸಂಬಳನ ಸರಿಯಾಗಿ ಕೊಟ್ಬಿಡಕ್ಕೆ ಹೇಳ್ಬಿಡು, ಆಯ್ತಾ? ತಗೊಳ್ಳಿ ಚಾ. ಕಾಫಿ ಅಲ್ವಾ ಹೇಳಿದ್ದು? ಬೇಡ ಅಂದ್ರೆ ವಾಪಸ್ ತಗೊಂಡು ಹೋಗ್ತೀನಿ. ಬೇಡ ಬಿಡಿ, ಯಾವ್ದು ಕುಡಿದ್ರು ಹೊಟ್ಟೆಗೆ ಅಲ್ವಾ ಹೋಗೋದು. ಚಿಕ್ಕಮ್ಮ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು, ಬನ್ನಿ.
ಅಂತೂ ನೀವುಗಳು ಬಂದ ಕೆಲಸನ ಮುಗಿಸ್ಕೊಟ್ರಲ್ಲ, ನಿಮ್ಮಿಬ್ಬರಿಗೂ ಧನ್ಯವಾದಗಳು. ಓ, ಧನ್ಯವಾದ ಹೇಳೋಷ್ಟಾಗ್ಬಿಟ್ಯಾ ವಿರೂಪಾಕ್ಷ? ಆಶ್ಚರ್ಯ. ಅದೆಲ್ಲ ಆಮೇಲೆ ಇಟ್ಕೊ, ಇನ್ನೂ ಕೆಲಸ ಮುಗ್ದಿಲ್ಲ. ಇನ್ನೇನು ಮುಗಿದು ಬಿಡುತ್ತಲ್ಲ. ನಾಳೆ ಒಂದ್ ದಿವಸ ಕಳೆದ್ರೆ ನಾಡದ್ದೇ ಚಂದ್ರನಿಗೂ ಜಾಜಿಗೂ ಮದುವೆ. ಆಮೇಲೆ ಶ್ರೀಚಕ್ರ ಸ್ವರೂಪಿ ಮಗುವಿನ ಜನನಕ್ಕೆ ಬೇಕಾದ ಪ್ರಕ್ರಿಯೆಗಳೆಲ್ಲವೂ ಸಹಜವಾಗಿ ನಡೆಯುತ್ತೆ. ನಂತರದ 9ನೇ ತಿಂಗಳು ಆ ಮಗು ನನ್ನ ಕೈಲಿ. ಚಂದ್ರ, ನೀನು ನನ್ನ ಮಗ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಈ ತಂದೆಗೆ ಅದೆಂತಹ ಉಡುಗೊರೆ ಕೊಟ್ಬಿಟ್ಟೆ ನೀನು. ಶಬಾಷ್ ಮಗನೇ. ಒಂದು ಸಾರಿ ಶ್ರೀಚಕ್ರ ನನ್ನ ಕೈ ಸೇರ್ಲಿ, ಪವಾಡಗಳನ್ನೇ ಸೃಷ್ಟಿಸ್ಬಿಡ್ತೀನಿ. ನಿನಗೇನ್ ಬೇಕು ಕೇಳು ಚಂದ್ರ, ಏನ್ ಬೇಕು ಕೇಳು, ನಿಸ್ಸಂಕೋಚವಾಗಿ ಎಲ್ಲ ಕೊಡ್ತೀನಿ. ಕೇಳಲ್ಲ? ಕೇಳು ಚಂದ್ರ. ಅತ್ತೆ, ಕೇಳಬೇಕಂತೆ, ಕೇಳಲ್ಲ? ನೀನು ಕೇಳೋದನ್ನ ಅವ್ನು ಕೊಡೋಕ್ಕಾಗಲ್ಲ ಚಂದ್ರ, ಕೇಳಬೇಡ. ಅವನನ್ನು ಯಾಕೆ ತಡಿತೀಯ ವೈಜಯಂತಿ? ಹೇಳಿ ಬಿಡು. ಶ್ರೀಚಕ್ರ ಒಂದು ನನ್ನ ಕೈಗೆ ಬರಲಿ, ಅವನು ಕೇಳಿದ್ದು ಅವನ ಕಾಲಡಿಲಿರುತ್ತೆ. ಹಾಗಿದ್ರೆ ನನ್ನ ಬಾಲ್ಯನ ನನಗೆ ವಾಪಸ್ ಕೊಡಿ. ನನ್ನ ಬಾಲ್ಯದ ಸಂಕಟದ ಕ್ಷಣಗಳನ್ನ ಸಂತಸದ ಕ್ಷಣಗಳನ್ನಾಗಿ ಮಾಡೋಕ್ಕಾಗತ್ತಾ? ನಿಮ್ಮ ಶ್ರೀಚಕ್ರ ನನ್ನ ಕಳೆದು ಹೋದ ಕ್ಷಣಗಳನ್ನ ವಾಪಸ್ ಕೊಡತ್ತಾ? ಯಾಕೆ ಸುಮ್ಮನಾದ್ರಿ? ಕೆಲವೊಂದನ್ನು ಬದಲಾಯಿಸೋಕ್ಕಾಗಲ್ಲ. ಬಾಲ್ಯಕಾಲದ ಸುಖವಂಚಿತ ಮಗು ನಾನು. ಈಗ ಹೆಚ್ಚು ಅಂದರೆ ಅದು ನಿಮಗೆ ನಾನು ಅನುಮತಿ ಕೊಟ್ಟರೆ ನನ್ನ ಭವಿಷ್ಯನ ಬದಲಾಯಿಸ್ಬೋದಷ್ಟೆ. ಏನೇ ಆದರೂ ನನ್ನ ಭೂತಕಾಲನ ಬದಲಾಯಿಸೋಕ್ಕಾಗಲ್ಲ. ನಾನು ಅಪ್ಪನ ಹೆಗ್ಲು ಅಮ್ಮನ ಮಡ್ಲನ್ನ ಹಂಬಲಿಸ್ದೆ. ಅಪ್ಪನ ಹೆಗ್ಲೇರಿ ಊರೂರು ಸುತ್ತ ಕನಸು ಕಂಡೆ. ಬಾಲ್ಯನ ಒಬ್ಬಟ್ಟಿಯಾಗಿ ಕಳೆದೆ. ಭಯದ ಬಯಲಲ್ಲಿ ಬೆತ್ತಲಾಗಿ ನಿಂತೆ. ಅಮ್ಮನ ಪ್ರೀತಿ, ಅಪ್ಪನ ಮಮತೆ, ಗೆಳೆಯರ ಸ್ನೇಹ, ನೆರೆಯವರ ಸಂಘ ಎಲ್ಲರಿಂದಲೂ ನನ್ನ ವಂಚಿತನಾಗಿ ಮಾಡಿಬಿಟ್ರಲ್ಲ. ಇದನ್ನೆಲ್ಲ ಮತ್ತೆ ಕೊಡೋಕ್ಕಾಗತ್ತಾ ನಿಮ್ಮ ಕೈಲಿ? ಅಮ್ಮನ ಮಡ್ಲಿಂದ ಕಿತ್ತು ಅತ್ತೆ ಮಡ್ಲಿಗೆ ಹಾಕಿದ್ರಲ್ಲ, ಇದನ್ನೆಲ್ಲ ಬದಲಾಯಿಸೋಕ್ಕಾಗತ್ತಾ ನಿಮ್ಮಿಂದ? ನಿಮಗೆ ಶಕ್ತಿ ಇರೋದೇ ಆದರೆ ಹಿಂತಿರುಗಿಸಿ ನನ್ನ ಬಾಲ್ಯನ. ಏನ್ ಜಾಜಿ, ಇಲ್ಲೇನು ನಡೀತಿದೆ ಚಿಕ್ಕಮ್ಮ? ನಿನ್ ಮದ್ವೆ ತಯಾರಿ ನಡೀತಾ ಇದೆ. ಅದು ಗೊತ್ತು, ಆದರೆ ಯಾರ ಜೊತೆ? ನೀನ್ ಇಷ್ಟಪಟ್ಟಿರೋ ಹುಡುಗನ ಜೊತೆ. ನಾನು ಇಷ್ಟಪಟ್ಟಿದ್ದು ಬಂಗಾರಿನ. ಅವ್ನು ನೋಡಿದ್ರೆ ನಾನು ಚಂದ್ರಾಧರನ್ ಮದುವೆ ಆಗ್ತಿದ್ದೀನಿ ಅಂತ ಹೇಳ್ತಿದ್ದಾನೆ. ನಾನು ಚಂದ್ರಾಧರಂಗೆ ಹಾರ ಹಾಕಿದ್ನಂತೆ, ಅವನನ್ನೇ ಮದುವೆ ಆಗ್ತೀನಿ ಅಂತ ಹೇಳಿದ್ನಂತೆ. ದಾರಿನಲ್ಲಿ ವಿರೂಪಾಕ್ಷ ಶಾಸ್ತ್ರಿಗಳು ನೀನೇ ನನ್ನ ಸೊಸೆ ಅಂತೆಲ್ಲ ಹೇಳ್ತಿದ್ದಾರೆ. ಇದೆಲ್ಲ ಏನು ಚಿಕ್ಕಮ್ಮ? ನನಗೆ ಒಂದು ಅರ್ಥ ಆಗ್ತಿಲ್ಲ. ಇಂಥ ವಿಚಾರದಲ್ಲಿ ಆಟ ಆಡ್ಬೇಡ ಜಾಜಿ. ಮದುವೆ ಹೆಣ್ಣು ನೀನು. ಹೀಗೆ ಗಳಿಗೆಗೊಂಥರ ಮಾತಾಡ್ತಾ ಇದ್ರೆ ಯಾವುದನ್ನ ಅಂತ ನಂಬೋದು? ನಾನು ಎಲ್ಲಿ ಗಳಿಗೆಗೊಂದು ಮಾತಾಡಿದೆ? ನಾನು ಆವತ್ತಿಂದಲೂ ಹೇಳ್ತಿರೋದು ಒಂದೇ. ನಾನು ಪ್ರೀತಿಸ್ತಿರೋದು ಬಂಗಾರಿನ, ಮದುವೆ ಆಗ್ಬೇಕಂತಿರೋದು ಅವನನ್ನೇ. ಈ ವಿಷಯನ ಎಷ್ಟು ಸಲ ನಿಮ್ಮ ಹತ್ರ ಹೇಳ್ಕೊಂಡು ಹತ್ತಿದ್ದೀನಿ. ಮರ್ತು ಬಿಟ್ರಾ ಚಿಕ್ಕಮ್ಮ? ನಾನು ಮರ್ತಿಲ್ಲ ಜಾಜಿ, ಮರ್ತಿರೋದು ನೀನು. ನಾನು ಎಷ್ಟು ನಿನ್ನ ಹತ್ರ ಪರಿಪರಿಯಾಗಿ ಕೇಳ್ಕೊಂಡೆ, ಆದರೂ ನನ್ನ ಮಾತನ್ನ ನಿರ್ಲಕ್ಷ್ಯ ಮಾಡಿ ಸುಖದರನ್ನ ಮದುವೆ ಆಗ್ತೀನಿ ಎಂದೆ.
ಆಮೇಲೆ ನೋಡಿದ್ರೆ ಹೋಗಿ ಚಂದ್ರಧರಂಗೆ ಹಾರ ಹಾಕಿದೆ, ಬಂಗಾರಿನ ಅವಮಾನ ಮಾಡಿ ಕಳಿಸ್ದೆ. ಯಾವುದು ನೆನಪಿಲ್ವಾ ನಿನಗೆ? ಈಗ ನೋಡಿದ್ರೆ ಏನು ಗೊತ್ತೇ ಇಲ್ಲ ಅಂತ ಇದೆಯಾ? ನಿಜವಾಗ್ಲೂ ನಂಗೇನು ಗೊತ್ತಿಲ್ಲ ಚಿಕ್ಕಮ್ಮ, ನನಗೆ ಯಾವುದು ನೆನ್ಪಿಗೆ ಬರ್ತಿಲ್ಲ. ಅವತ್ತು ನೀವು ಹೇಳಿದ್ರಿ ಅಂತ ಅಜ್ಜನ ಮುಂದೆ ಬಂಗಾರಿ ನಿಲ್ಲಿಸಿ ಮದುವೆ ಮಾತುಕತೆ ಆಡೋಣ ಅಂತ ಕರ್ಕೊಂಡು ಬಂದೆ. ಅದಾದ್ಮೇಲೆ ಏನಾಯ್ತು ಅಂತ ನನಗೆ ನೆನ್ಪಿಗೆ ಬರ್ತಿಲ್ಲ. ಸುಮ್ಮನೆ ಇರು ಜಾಜಿ. ಚಂದ್ರಧರನ ಮದುವೆ ಆಗೋದು ಬೇಡ, ನಿನ್ ಪ್ರೀತಿನ ಕೊಂದ್ಕೋಬೇಡ, ಬಂಗಾರಿಯಷ್ಟು ಶುದ್ಧ ಮನಸ್ಸಿನ ಹುಡುಗ ಸಿಗಲ್ಲ ಅಂತ ನಾನು ಎಷ್ಟು ಹೇಳಿದ್ರು ನನ್ನ ವಿಷಯದಲ್ಲಿ ಮೂಗು ತೋರಿಸ್ಬೇಡಿ ಅಂತ ನನಗೆ ಎದುರು ಮಾತಾಡ್ದೆ. ನಿನ್ನ ಬದುಕು ನನ್ನ ಬದುಕಿನ ಥರ ಆಗ್ಬಾರ್ದು, ಪ್ರೀತಿಸಿದವ್ರನ್ನೇ ಮದುವೆ ಆಗ್ಬೇಕು ಅಂತ ಹೇಳಿದ್ರು ನನ್ನ ಹತ್ರ ಹೂ ಅಂದ್ರು ಚಂದ್ರಧರಂಗೆ ಹೋಗಿ ಹಾರ ಹಾಕಿದ್ಯಾ? ಚಿಕ್ಕಮ್ಮ ಸಾಕು ಜಾಜಿ, ನಿನ್ನ ಮಾತು ಕೇಳಿಸ್ಕೊಂಡು ನನ್ನ ಮುಖಕ್ಕೆ ಮಂಗಳಾರತಿ ಎತ್ತಿಸ್ಕೊಂಡು ಸಾಕಾಗಿದೆ ನನಗೆ. ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡು, ನನಗೇನು ಹೇಳಬೇಡ. ಅವನು ನಿನ್ನ ಜೊತೆ ಮಾತಾಡಬೇಕು ಅಂತ ಪ್ರಯತ್ನ ಪಡ್ತಾನೇ ಇದ್ದಾನೆ, ಆದರೆ ನೀನವನ ಜೊತೆ ಮಾತಾಡ್ತಾನೇ ಇಲ್ಲ. ಇದೇನು ಹೀಗೆ ಹೇಳ್ತಿದ್ಯಾ? ನಿಂಗೇನು ಹುಚ್ಚಿಡ್ತಿದ್ಯಾ? ಒಂದೊಂದ್ಸಲ ಒಂದೊಂದು ಥರ ಮಾತಾಡ್ತೀಯಾ. ಸುಖಧರನ್ ಜೊತೆ ಲಗ್ನ ಪತ್ರಿಕೆ ನಿಶ್ಚಯ ಆಗುವಾಗ ಚಂದ್ರಧರಂಗೆ ಹೋಗಿ ಹಾರ ಹಾಕ್ದೆ. ಬಂಗಾರಿ ಹೇಳಿದ ಮಾತನ್ನ ಹಗುರವಾಗಿ ತಗೋಬೇಡ. ಅವನು ಹೇಳಿದ್ರಲ್ಲೂ ನಿಜಾಂಶ ಇರಬಹುದು. ಮಾವ ನೋಡಿದ್ರೆ ಧರ್ಮಾಧಿಕಾರಿ, ಸೊಸೆ ನೋಡಿದ್ರೆ ದೇವಸ್ಥಾನದಲ್ಲಿ ಕಸ ಗುಡಿಸ್ತಾಳೆ ಅಂತ ಹೇಳಿ ಜನ ತಲೆಗೊಂದು ಮಾತಾಡ್ಕೊಂಡು ನನ್ನ ಬಗ್ಗೆ ಆಡ್ಕೊಳ್ತಾರೆ. ಹೇಳಿಲ್ವಾ ವಿರೂಪಾಕ್ಷ, ಅವನ್ನ ಕೇಳಿದ್ದು ನಿನ್ನ ಕೈಲಿಂದ ಕೊಡೋಕ್ಕಾಗೋದಿಲ್ಲ ಅಂತ. ನೀನು ಅವನನ್ನ ನನ್ನ ಮಡ್ಲಿಗೆ ಹಾಕಿದಾಗ ಅವನಿನ್ನು 4 ವರ್ಷದ ಮಗು. ದಿನ ಕಣ್ಣೀರು ಹಾಕ್ತಿದ್ದ, ಅಮ್ಮ ಬೇಕು ಅಂತ ಅಳ್ತಿದ್ದ, ಅಪ್ಪ ನೋಡ್ಬೇಕು ಅಂತ ರಚ್ಚೆ ಹಿಡಿತಿದ್ದ. ನಾನು ನಿನಗೆ ಹೇಳಿ ಕಳಿಸ್ದೆ, ಬಂದು ಒಂದ್ಸಲ ಮಗನ್ನ ನೋಡ್ಕೊಂಡು ಹೋಗು ಅಂತ. ನೀನು ಬರಲಿಲ್ಲ. ನೀನು ಹೆಂಡ್ತಿನ ಕಳಿಸು ಅಂತ ಹೇಳಿದೆ, ಅವಳು ನನ್ನ ಮುಖ ನೋಡಲಿಲ್ಲ. ಅವಳಿಗೆ ತನ್ನ ಮಗುಗಿಂತ ನನ್ನ ಮೇಲಿನ ದ್ವೇಷನೇ ಹೆಚ್ಚಾಗೋಯ್ತು. ಆದರೆ ಬಡವಾಗಿದ್ದು ನಿಮ್ಮಿಬ್ರು ಸ್ವಾರ್ಥದಿಂದ ಚಂದ್ರಾಧರ. ನನಗಾದ್ರೂ ಬಿಡು, ಮಕ್ಕಳ ಮರಿನ. ನೀನು ಮಾಡಿದ ಒಂದು ತಪ್ಪಿಗೆ ನಾನು ಬಂಜೆ ಆಗಿ. ನೀನು ಮಾಡಿದ ಒಂದು ತಪ್ಪಿಗೆ ನಾನು ಬಂಜೆ ಆಗಿ. ಮತ್ತೆ ಮತ್ತೆ ನೀನು ಬಂಜೆ ಆಗೋದಕ್ಕೆ ನಾನು ಕಾರಣ ಅಂತ ಹೇಳಿ ನನ್ನನ್ನು ಕೊಲ್ಲಬೇಡ. ಸತ್ಯ ಹಾಗೆ ವಿರೂಪಾಕ್ಷ, ಕೇಳೋಕ್ಕಾಗಲ್ಲ. ವಿಷ ಅದು, ಕೊಲ್ಲುತ್ತೆ. ಈಗ ವಿಷಯಕ್ಕೆ ಬಾ. ನಿನ್ನ ಮಗ ನಿನ್ನೇನೋ ಕೇಳಿದ್ನಲ್ಲ, ಅದು ನೀನು ಕೇಳ್ಕೊಡಕ್ಕಾಗತ್ತಾ? ಉತ್ತರ ಇದೆಯಾ ನಿನ್ನ ಹತ್ರ? ಇಲ್ಲ ಅಲ್ವಾ? ಅದಕ್ಕೆ ಹೇಳಿದ್ದು ಆವೇಶದಲ್ಲಿ ತೀರ್ಮಾನಗಳನ್ನ ತಗೋಬಾರ್ದು ಅಂತ. ಆ ದಿನಗಳಲ್ಲಿ ಬರೀ ಆವೇಶಗಳು, ದಿಢೀರ್ ತೀರ್ಮಾನಗಳು, ಹಿಡಿದಿದ್ದೆ ಹಠ, ಹೇಳಿದ್ದೆ ಕಾನೂನು. ನಿನ್ನ ಸ್ವೇಚ್ಛೆ ನಿನ್ನ ಸ್ವಂತ ಮಗನ ಬದುಕನ್ನೇ ಹಾಳು ಮಾಡ್ತು. ಈಗ ಅವನು ಬೆಳೆದು ನಿಂತು ನಿನ್ನ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ. ನಿನ್ನ ಬಳಿ ಉತ್ತರ ಇಲ್ಲ ಅಲ್ವಾ? ಇದೆ ಇದೆ ಇದೇ ಸ್ವಇಚ್ಛೆ, ಅಹಂಕಾರ, ಅರ್ಥಹೀನ, ತರ್ಕಹೀನ ತೀರ್ಮಾನಗಳಿಂದ ಬದುಕಿನಲ್ಲಿ ಮಗುನ್ ಕಳ್ಕೊಂಡೆ, ಗಂಡನ್ ಕಳ್ಕೊಂಡೆ, ಒಂಟಿ ಪಿಶಾಚಿಯಾಗಿ ಉಳಿದೋದೆ. ಆಗ ಕೈ ಹಿಡಿದಿದ್ದು ನೀನ್ ಬೇಡ ಅಂತ ತಿರಸ್ಕರಿಸಿದ ನಿನ್ ಮಗ. ಅವನೇ ನನಗೆ ಆಶ್ರಯ ಆದ. ಚಂದ್ರಾಧರ ನನ್ನ ಜೀವನದಲ್ಲಿ ಇಲ್ಲದೆ ಹೋಗಿದ್ದಿದ್ರೆ ನನ್ನ ಬದುಕು ಯಾವತ್ತೂ ಸತ್ತು ಹೋಗ್ತಿತ್ತು. ನಿನಗೆ ಬೇಡವಾದ ಮಗ ನನಗೆ ಬೇಕಾದ. ನೀನು ನಿನ್ನ ಹೆಂಡತಿ ಅವನಿಗೆ ಏನೇನು ಕೊಡಲಿಲ್ವೋ ಎಲ್ಲವನ್ನು ನಾನು ಅವನಿಗೆ ಕೊಟ್ಟೆ. ಆದರೆ ನೀನು ಹೇಳು ವಿರೂಪಾಕ್ಷ, ನೀನು ಯಾಕೆ ಹಾಗೆ ಮಾಡಿದೆ? ನನ್ನ ಬದುಕನ್ನ ಯಾಕೆ ಹಾಳು ಮಾಡಿದೆ? ನಿನ್ನ ಸ್ವಂತ ಮಗನ ಬಾಳ್ ಯಾಕೆ ಹಾಳು ಮಾಡಿದೆ? ಹೇಳು.
ನಿನ್ನ ಅಹಂಕಾರಕ್ಕ ಅಥವಾ ನಿನ್ನ ದರ್ಬಾರಿಗೋಸ್ಕರನಾ? ಹೇಳ್ಬೇಕಾ ನಾನು ಯಾಕೆ ಹಾಗೆ ಮಾಡಿದೆ ಅನ್ನೋದಕ್ಕೆ ಕಾರಣ ಹೇಳ್ಬೇಕಾ? ಹೆಡ್